ರೋಡ್ ನೋಡ್ ಗುರು ಹೆಂಗೈತೆ ಇದು. ದಡದಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಭಯ ಆಗ್ತಿತ್ತು, ಆ ಲೆವೆಲಿಗೆ ನೀರು ಹರಿತಾ ಇತ್ತು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಬೇಬಿನ ವಾರ್ಮ್ ಅಪ್ ಮಾಡಿ ಇವಾಗ ರೈಡ್ಗೆ ಎತ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಬಂದು ಅನಂತಗಿರಿ ಹಿಲ್ಗೆ ರೈಡ್ ಹೋಗ್ತಾ ಇದೀವಿ. ಸೋಲೋ ರೈಡ್ ಹೋಗ್ತಾ ಇರೋದು. ಟೈಮ್ ಇವಾಗ 8:50 ಸೊ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತಿಗೆ ಚಳಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನಾನು ಬೆಳಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ರೈಡ್ ಸ್ಟಾರ್ಟ್ ಮಾಡಿದರೆ ರೀಚ್ ಆಗೋ ಅಷ್ಟೊತ್ತಿಗೆ 10 o'clock ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವೀಗಿರೋದು ಪ್ರೆಸೆಂಟು ರಾಷ್ಟ್ರಕೂಟರ ನಾಡಿನಲ್ಲಿ. ಸೆಡಮಲ್ಲಿದ್ದೀನಿ. ಇಲ್ಲಿಂದ ನನ್ನ ಅವರೇಜ್ ಒಂದು 75 to 80 kilometers ಆಗುತ್ತೆ. ಆ್ಯಕ್ಚುಲಿ ಅನಂತಗಿರಿ ಹಿಲ್ ಲೊಕೇಟ್ ಆಗಿರೋದು ವಿಕಾರಾಬಾದ್ ಹತ್ರ. ವಿಕಾರಾಬಾದಿಂದ ಒಂದು 5 to 7 kilometers ಆಗುತ್ತೆ. ಇಲ್ಲಿಂದ ಅಂದರೆ ಒಂದು 75 to 80 kilometers ಆಗುತ್ತೆ. ನೀವೇನಾದರೂ ಗುಲ್ಬರ್ಗಾಯಿಂದ ಬರ್ತಿದ್ದೀರಾ ಅಂದರೆ ಗುಲ್ಬರ್ಗಾಯಿಂದ ಒಂದು 120 kilometers ಆಗುತ್ತೆ. ಬೀದರಿಂದ 100 kilometers. ಹಾಗೇನೆ ಹೈದ್ರಾಬಾದಿಂದ ಬರ್ತೀರಂದರೆ ಹೈದ್ರಾಬಾದಿಂದ ಒಂದು 80 kilometers ಆಗುತ್ತೆ. ಪ್ಲೇಸು ನಾನು ಒಂದು 2 times ವಿಸಿಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಮಳೆಗಾಲದಲ್ಲಿ ಹೋಗ್ಬೇಕಿತ್ತು, ಇನ್ನೂ ಸಖತ್ತಾಗಿರ್ತಿತ್ತು. ಮೇಜರ್ ಅಟ್ರಾಕ್ಷನ್ ಅಂದರೆ ಟೆಂಪಲ್ ಇದೆ, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಇದೆ. ಹಾಗಾಗಿ ಒಂದೆರಡು ವ್ಯೂ ಪಾಯಿಂಟ್ಸ್ ಇದೆ. ಚೆನ್ನಾಗಿದೆ, ಬರ್ಡ್ಸ್ ಹಿಂಗೆಲ್ಲ ಇದೆ. ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ ಅಲ್ಲಿ ಪ್ಲೇಸ್ ಹತ್ರ ಹೋಗಿ. ನಾನು ಅಂದ್ಕೊಂಡಿದ್ದೆ ಒಂದು ಆರಾಮ್ಸೆ 80-90 ಸ್ಪೀಡಲ್ಲಿ ಹೋಗಿ ಆರಾಮ್ ರೀಚ್ ಆಗಿಬಿಡೋಣ ಅಂತ. ಬಟ್ ಚಳಿಗೆ 65 ಅಬೋ ಕ್ರಾಸ್ ಮಾಡೋಕ್ಕೆ ಆಗ್ತಿಲ್ಲ ಗುರು. ಸ್ನೇಹಿತರೆ, ಇದು ಆ್ಯಕ್ಚುಲಿ ಕಾಗಿಣಿ ರಿವರ್ ಬಿಡ್ಸು. ಒಂದು 200 meters ಇದೆ ಅಂತ ಅಂದ್ಕೊತೀನಿ. ಒಂದು ಟೈಮಲ್ಲಿ ಯಾವ ಲೆವೆಲಿಗೆ ಮಳೆ ಬಂದು ನೀರು ಹರಿದಿತ್ತಂದರೆ ಈ ಬಿಡ್ಸ್ ಮೇಲೆಲ್ಲ ಹರಿದ್ಬಿಟ್ಟಿತ್ತು ನೀರು. ಇವೇನು ಸೈಡಲ್ಲಿ ಬ್ಯಾರಿಕೇಡ್ಸ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆಲ್ಲ ನೀರು ಹರಿದ್ಬಿಟ್ಟಿತ್ತು. ಅಷ್ಟೊಂದು ಮಳೆ ಆಗಿತ್ತು ಗುರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆ ಟೈಮಲ್ಲಿ. ಬಿಡ್ಸು ಮೇಲೆ ಹೋಗೋದಿರಲಿ, ದಡದಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಭಯ ಆಗ್ತಿತ್ತು, ಆ ಲೆವೆಲಿಗೆ ನೀರು ಹರಿತಾ ಇತ್ತು. ನಂದೇನು ಊಟ ಆಯಿತು, ನಾನು ಹೊಟ್ಟೆಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಹುಡುಗಿ ಹೊಟ್ಟೆಗೆ ಸ್ವಲ್ಪ ಹಾಕ್ಸಿ ಹೋಗುವ. ಪೆಟ್ರೋಲು ಒಂದು ಸೈಡಿಂದ ರೀಚ್ ಆಗುತ್ತೆ ಗುರು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ತೆಲಂಗಾಣಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ. ಇಲ್ಲಿ 103 ಇದ್ದರೆ ಅಲ್ಲಿ 107, 108 ಇರುತ್ತೆ. ಒಂದು 4 to 5 rupees ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ಏನಾಯಿತು, ಲಾಸ್ಟ್ ಟೈಮ್ ಹಾಕ್ಸಿದ್ದೆ ಇಲ್ಲಿ ತೆಲಂಗಾಣಲ್ಲಿ ಹಾಕ್ಸ್ದಾಗೆ ಗೊತ್ತಾಯ್ತು ನನಗೆ. ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಪೆಟ್ರೋಲ್ ಇಲ್ವಾ? ಯಾರು ಇದ್ದಂಗಿಲ್ಲ. ಇದೆ ಇಲ್ಲೆಷ್ಟಿದೆ ರೇಟ್? 103.20 ಅಣ್ಣ, ಫುಲ್ ಟ್ಯಾಂಕ್. ಮಾರ್ನಿಂಗ್ ಹಾಕ್ಸ್ಬೇಕು. ಆ್ಯಕ್ಚುಲಿ 910 ರೂಪಾಯಿ ಆಯಿತು ಫುಲ್ ಟ್ಯಾಂಕಿಗೆ. ಇದು ಆ್ಯಕ್ಚುಲಿ ಜಾಸ್ತಿ ಹಿಡಿತಿತ್ತು ಮುಂಚೆ ಪೆಟ್ರೋಲ್ ಇತ್ತಲ್ವ. ಹಾಗಾಗಿ ಇವಾಗ ಟ್ರಿಪ್ನ 0 ಮಾಡಿಬಿಡೋಣ. ಯಾವುದಾದ್ರೂ ಒಂದು ಆನೇನು ಅವರೇಜ್ ಎಷ್ಟು ಕೊಡುತ್ತೆ ಕರೆಕ್ಟಾಗಿ ಅಂತ ಗೊತ್ತಾಗ್ಬಿಡುತ್ತೆ. ಈ ಮಂತಲ್ಲಿ ಸಿಕ್ಕಾಪಟ್ಟೆ ಪೆಟ್ರೋಲ್ ಹಾಕಿ ಸಿಗ್ತೀನಿ ಗುರು. ಮೈಲೇಜ್ ಏನು ಕಡಿಮೆ ಕೊಡ್ತೀರೇನೋ ಅಂತ ಅನ್ನಿಸ್ತು ಒಂದು ಟೈಮಲ್ಲಿ. ಬಟ್ ನೋಡುವ, ಈ ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಫುಲ್ ಟ್ಯಾಂಕ್ಸ್ ಮಾಡಿಸ್ತೀನಲ್ವ, ಅವಾಗ ಎಕ್ಸಾಕ್ಟ್ ರೀಡಿಂಗ್ ಗೊತ್ತಾಗುತ್ತೆ. ಹೊಟ್ಟೆ ತುಂಬತಲ್ಲ ಬೇಬಿ, ಆರಾಮ್ ಹೋಗೋಣ. ಇವಾಗ ಮಧ್ಯಾಹ್ನ ತನಕ ನಾನು ಊಟ ಕೇಳಲ್ಲ, ನೀನು ಪೆಟ್ರೋಲ್ ಖಾಲಿ ಆಗುತ್ತಾನೆ ಕೇಳಬೇಡ, ಹೋಗಿ ಬರುವ. ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ ಗುರು. ಫುಲ್ ಟ್ಯಾಂಕ್ ಲೆಕ್ಕನೇ ಇಲ್ಲ ನಂದಂತ್ರ, ಯಾವಾಗಲೂ ಫುಲ್ ಟ್ಯಾಂಕ್ ಇರುತ್ತೆ ಆಲ್ಮೋಸ್ಟ್. ಅದರಲ್ಲೂ ಈ ಥರ ಎಲ್ಲಾದರೂ ಹೊರಗೆ ರೈಡಿಗೆ ಬಂದರೆ ಮುಗೀತು, ಫುಲ್ ಟ್ಯಾಂಕ್ ಫಿಕ್ಸ್. ಅದು ಏನೋ ಒಂಥರ ಖುಷಿ, ಫ್ಯೂಯಲ್ನ ಫುಲ್ ಟ್ಯಾಂಕ್ ನೋಡೋದ್ರಲ್ಲಿರೋ ಖುಷಿ ಇನ್ನು ಯಾವುದ್ರಲ್ಲಿ ಇಲ್ಲ ಅನ್ಸುತ್ತೆ ಗುರು. ಆ ಲೆವೆಲಿಗೆ ಖುಷಿ ಕೊಡುತ್ತೆ ಫುಲ್ ಟ್ಯಾಂಕ್ ಆದರೆ ಮಾತ್ರ. ಸ್ನೇಹಿತರೆ, ಮತ್ತೆ ಎಲ್ಲ ಆರಾಮ? ನಾವಂತರೂ ಸಾಕಾಗಿದ್ದೀವಿ ಗುರು. ನೀವೆಲ್ಲ ಹೆಂಗಿದ್ದೀರಾ? ಬೆಳಗ್ಗೆ ಒಂದು ಖಡಕ್ ಚಾಯ್ ಕುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಏನೋ ಒಂದೇನು ಸ್ಪೆಷಾಲಿಟಿ ಅಂದರೆ ಈ ಭಾಗದಲ್ಲಿ ಎಷ್ಟೇ ಚಳಿ ಇರಲಿ, ಎಷ್ಟೇ ಮಳೆ ಬರಲಿ, ಎಷ್ಟೇ ಬಿಸಿಲಿರಲಿ ಗುರು, ಟೀ ಮಾತ್ರ ಬಿಡಲ್ಲ. ರೋಡ್ ನೋಡ್ ಗುರು ಹೆಂಗೈತೆ ಇದು, ಏನು ಸಾಕಾಯ್ತಲ್ಲ. ಹೆವನಲ್ಲಿ ಓಡಿಸ್ದಂಗೆ ಆಗ್ತೈತೆ ಗಾಡಿ ಮಾತ್ರ. ಗಾಡಿನ ತೂರ್ಬೇಕು ಅನ್ಸುತ್ತೆ ಈ ರೋಡಲ್ಲಿ. ಬಟ್ ಏನು ಮಾಡೋದು, ಟ್ರಕ್ಗಳು ಜಾಸ್ತಿ ಬರುತ್ತೆ ಈ ರೋಡಲ್ಲಿ, ಲಾರಿಗಳು ಜಾಸ್ತಿ.
ಜಸ್ಟ್ ಮಿಸ್ ಗುರು. ರೋಡ್ ನೋಡ್ಕೊಂಡೆ ನಾನು, ರೋಡ್ನಲ್ಲಿ ರೋಲ್ ಆಗಿಬಿಡ್ತಿದ್ದೆ, ಜಸ್ಟ್ ಮಿಸ್. ಏನ್ ರೋಡಿಗೆ ಬರ್ತಾರೆ ಅಂದ್ರೆ ನೋಡಂಗಿಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಡ್ತಾರೆ. ಅಪ್ಪ ನೋಡ್ಕೊಂಡು ಓಡಿಸ್ಬೇಕಪ್ಪ. ಲಾರಿನೂ ಹಂಗೆ ಬರ್ತವೆ. ಯಾಕೋ ಇವತ್ತು ಟೈಮ್ ಸರಿ ಇದ್ದಂಗಿಲ್ಲ, ಸ್ವಲ್ಪ ಸ್ಲೋ ಆಗೇ ಹೋಗುವ. ಅದು ಬೇರೆ ಸ್ವಲ್ಪ ಗಾಡಿ ಬಂಪರ್ ಎಕ್ಸ್ಟೆಂಡ್ ಇದಾವ. ಆ ಗಾಡಿ ವೀಲ್ಗೇನಾದ್ರೂ ಸಿಕ್ಕೊಂಡಿದ್ರೆ ಅದು ಬೇರೆ ಸಿ ರೋಡು, ಮಕಾತಿಕ ಎಲ್ಲ ಕಿತ್ಕೊಂಡು ಹೋಗಿರೋದು. ಸೊ ಸ್ನೇಹಿತರೆ, ವೆಲ್ಕಮ್ ಟು ತಾಂಡೂರು. ನಾವಿವಾಗ ತೆಲಂಗಾಣಲ್ಲಿ ಇದ್ದೀವಿ. ಇಲ್ಲಿಂದ ಇನ್ನೇನೊಂದು 40-50 ಕಿಲೋಮೀಟರ್ ಅಷ್ಟೇ ಇರೋದು. ಓಕೆ, ಇನ್ನು 1 ಅವರ್ ಜರ್ನಿ. ಸೊ ಇಲ್ಲಿಂದ ರೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಇಷ್ಟು ಬಂಡಿ ಓಡಿಸ್ದಂಗೆ ಓಡಿಸಿದ್ರೆ ಇವತ್ತು ನಾನು ಮುಟ್ಟಲಾಗುರು ಪಕ್ಕ. ಹೋಗು ಒಬ್ಬರಿ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡುವ. ಎಲ್ಲಿ ಹಿಂಗಿರ್ಬೇಕಪ್ಪ ರೋಡು, ಹಂಗೆ ಸುಯಿ ಅಂತ ಹೋಯ್ತಾ ಇರ್ಬೇಕು ಹಂಗೆ. ಆ್ಯಕ್ಚುಲಿ ಇದು ಗಾಡಿ ಹೆಂಗೆ ಅಂದರೆ, ಕೋಲ್ಡ್ ಇತ್ತಲ್ವಾ, ಚಳಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇಂಜಿನ್ನು ಎಲ್ಲ ವಾರ್ಮ್ ಅಪ್ ಮಾಡಿದ್ದೀನಿ ಗಾಡಿಗೆ. ಬಟ್ ಸ್ಟಿಲ್ ಹೆಂಗನ್ಸುತ್ತೆ ಅಂದರೆ, ಫುಲ್ ಗಾಡಿ ಇಂಜಿನ್ ಎಲ್ಲ ಹೀಟ್ ಆಗಬೇಕು. ಫುಲ್ಲು ಆಯಿಲು, ಇಂಜಿನ್ನು, ಪಾರ್ಟ್ಸ್ ಎಲ್ಲ ಹೀಟ್ ಆದಮೇಲೆ ಆಮೇಲೆ ಚೆನ್ನಾಗಿ ಪಿಕಪ್ ತಗೊಳುತ್ತೆ. ತಾಂಡೂರ್ವರೆಗೂ ಅಷ್ಟೊಂದೇನು, ರೀಚ್ ಆಗೋರ್ಗೂ ಅಷ್ಟೊಂದೇನು ಪಿಕಪ್ ತಗೊಳ್ಳಿಲ್ಲ ನನಗೆ. ನಾರ್ಮಲ್ ಬೈಕ್ ಓಡಿಸ್ದಂಗೆ ಅನಿಸ್ತಾ ಇತ್ತು. ಬಟ್ ಇವಾಗ ಇಂಜಿನ್ ಫುಲ್ ಆಗಿ ಹೀಟ್ ಆಗಿದೆ. ಯಾವ ಲೆವೆಲ್ಗೆ ಇರುತ್ತೆ ಅಂದರೆ, ಸುಮ್ಮನೆ ಹೇಳ್ಕೊಂಡ್ರೆ ಸಾಕು ಗುರು, 80-90 ಹೋಯ್ತೈತೆ. ರೋಡ್ ಚೆನ್ನಾಗಿ ಮಾಡೋರು ಅನ್ಸುತ್ತೆ. ಇದೆಲ್ಲ ಕೆಟ್ಟೋಗಿತ್ತು ರೋಡು. ಸೊ ರಿಪೇರ್ ಮಾಡೋರೆ, ತೊಂದರೆ ಇಲ್ಲ. ಸ್ನೇಹಿತರೆ, ಅನಂತಗಿರಿ ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲೇ ಇನ್ನೂ ಕೆಳಗಡೆ ಇದ್ದೀವಿ, ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 10:30. ಸೊ 30 ಮಿನಿಟ್ಸಲ್ಲಿ ಬಂದಿದ್ದೀನಿ. ರೋಡ್ ಸ್ವಲ್ಪ ಚೆನ್ನಾಗಿತ್ತು, ಅಲ್ಲಿ ಸರಿ ಇರಲಿಲ್ಲ. ಸೊ ಬಂದೆ. ಸೊ ಇದೆ ಅನಂತಗಿರಿ ಹಿಲ್ಲು. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಬೇಕು ಗುರು, ಸಖತ್ತಂದರೆ ಸಖತ್ತಾಗಿರುತ್ತೆ ಮಳೆಗಾಲದಲ್ಲಿ. ಕ್ರೇಜಿ ಅಂದರೆ ಕ್ರೇಜಿ ಇರುತ್ತೆ ಇನ್ನು. ಸೊ ಇವಾಗ ಸ್ವಲ್ಪ ಸೀಸನ್ ಡೌನು, ಹಾಗಾಗಿ ಬಿಸಿಲು ಇರುತ್ತಲ್ವ. ಅಲ್ಲೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಇತ್ತು. ಸೊ ಟ್ರೆಕ್ಕಿಂಗ್ ಇದೆ. ವ್ಯೂ ಪಾಯಿಂಟ್ ನೋಡೋಕ್ಕೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ನಿಯರ್ಲಿ 1 to 1.5 ಕಿಲೋಮೀಟರ್ಸ್ ಆಗುತ್ತೆ. ಜರ್ನಿ ಮಾತ್ರ ಸಖತ್ತಿದೆ ಗುರು. ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬನ್ನಿ ಹೋಗುವ. ನೋಡು ಗುರು ಹೆಂಗಿದೆ ವೆದರು. ಇಲ್ಲಿಗೆ ಬರೋದಿಗೆ ಇನ್ನೂ ಚಳಿ ಜಾಸ್ತಿ ಆಯಿತು. ನಾನು ಚಳಿ ಬಿಡ್ತು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿಗೆ ಬರ್ತಾ ಇದ್ದಂಗೆ ಮತ್ತೆ ಚಳಿ ಜಾಸ್ತಿ ಆಯಿತು. ಅಷ್ಟಿಲ್ಲದೆ ಹೇಳ್ತಾರ ತೆಲಂಗಾಣ ಸೂಟಿ ಅಂತ ಹೇಳ್ಬಿಟ್ಟು. ಸೊ ಸಖತ್ ಅಂದರೆ ಸಖತ್ ಕ್ರೇಜಿ ಆಗಿದೆ ಇದು ಮಾತ್ರ. ಸೈಕ್ಲಿಂಗ್ ಎಲ್ಲ ಮಾಡ್ತವ್ರೆ ಇಲ್ಲಿ ಸೈಕಲ್ ತೊಗೊಂಡು. ಸೊ ಸರೌಂಡಿಂಗ್ ಎಲ್ಲ ರೆಸಾರ್ಟು, ಗೆಸ್ಟ್ ಹೌಸು, ಅದಾದಮೇಲೆ ಫಾರ್ಮ್ ಹೌಸ್ ಎಲ್ಲ ಇದ್ದಾವೆ. ಸೊ ನೀವೇನಾದರೂ ಬಂದು ಸ್ಟೇ ಆಗೋಂಗಿದ್ರೆ ಸಿಗ್ತವೆ. ಸೊ ಟೆಂಟ್ಗಳು ಅವೈಲೇಬಲ್ ಇದ್ದಾವೆ ಇಲ್ಲಿ ಸರೌಂಡಿಂಗು. ಸೊ ಒನ್ ಡೇ ಪಿಕ್ನಿಕ್ಕಿಗೆ ಮಾತ್ರ ಸಾಕತ್ತಿದೆ. ನೋಡುಗರು, ಒಂದು ಸೈಡ್ ಬೆಟ್ಟ, ಇನ್ನೊಂದು ಸೈಡ್ ಫಾರೆಸ್ಟ್, ಹೆಂಗಿದೆ ಇದು ವ್ಯೂ ಮಾತ್ರ ಕ್ರೇಜಿ ಇದೆ ಮಾತ್ರ. ಮಳೆಗಾಲದಲ್ಲಿ ಬರ್ಬೇಕು, ನೀವೇನೇ ಹೇಳಿ, ಮಳೆಗಾಲದಲ್ಲಿ ಇನ್ನೂ ಸಖತ್ ಅಂದರೆ ಸಖತ್ ಕ್ರೇಜಿ ಆಗಿರುತ್ತೆ. ಸೊ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇತ್ತು, ಅಲ್ಲೇ ಹೋಗಬೇಕಿತ್ತು. ಸೊ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಬಿಡೋಣ. ಸೊ ದೇವ್ರ ದರ್ಶನ ಆದಮೇಲೆ ಮುಂದಿನ ಕೆಲಸ, ದರ್ಶನ ಮಾಡಿಕೊಂಡು ಸುತ್ತಾಡೋಣ ಅಂತ. ಆ್ಯಕ್ಚುಲಿ ಇವಾಗೇ ಆಲ್ರೆಡಿ ಟ್ರೆಕ್ಕಿಂಗಿಗೆ ಸ್ಟಾರ್ಟ್ ಮಾಡಿ ಮೇಲ್ಗಡೆ ಪಾಯಿಂಟಿಗೆ ರೀಚ್ ಆಗಿ ರಿಟರ್ನ್ ಬರಬೇಕಿತ್ತು. ಸೊ ಟೈಮ್ ಇಲ್ಲ ಅಲ್ವ ಗುರು. ನಾವೆಲ್ಲಾದರೂ ಇಲ್ಲೇ ನಿಯರ್ ವಿಕಾರಾಬಾದ್, ಹೈದರಾಬಾದ್ ಆಗಿದ್ರೆ ಬೇಗ ಬಂದುಬಿಡ್ಬೋದಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಹಾಲಿಡೇಯಲ್ಲಿ ಮಾತ್ರ ಯಾವ ಪ್ಲೇಸ್ಗೂ ಹೋಗ್ಬಾರ್ದು ಗುರು. ಜನದ ಜಾತ್ರೆ ಕೇಳ್ತೀಯಲ್ಲ, ಜನದ ಜಾತ್ರೆ ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ. ಸಿಕ್ಕಾಪಟ್ಟಿ ಜನ ಬಂದಿರ್ತಾರ. ಇದರಲ್ಲೂ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡೋಣ ಅಂದರೆ ಆಗೋದೇ ಇಲ್ಲ. ಸೊ ಸ್ನೇಹಿತರೆ, ಸೊ ನಾವಿವಾಗ ಫೈನಲ್ ಆಗಿ ದೇವಸ್ಥಾನದ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ. ಸೊ ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಸೊ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ.